ಈ ವಿಡಿಯೋದಲ್ಲಿ ನಾವು ಅಡಿಗೆ ಸೋಡಾದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಡಿಗೆ ಸೋಡಾನ ನಾವು ಎಲ್ಲೆಲ್ಲಿ ನೋಡಿರ್ತೀವಿ? ವಿಶೇಷವಾಗಿ ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ನೋಡಿರ್ತೀವಿ, ಹೌದಲ್ವಾ? ಹೆಸರೇ ಸೂಚಿಸುವಂತೆ ಅಡಿಗೆ ಸೋಡಾ ಅಡಿಗೆ ಮನೆಯಲ್ಲಿ ನಾವು ವಿಶೇಷವಾಗಿ ನೋಡಿರ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ಬಳಸ್ಕೊಂಡು ನಾವು ಮೆದುವಾದ ಉಬ್ಬಿದ ರೀತಿ ಇರುವ ಪೂರಿಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ತರ ಸಮೋಸಗಳನ್ನ ಮಾಡ್ತೀವಿ. ಇದೇ ತರ ಕೇಕ್ ಮಾಡೋದಕ್ಕೂ ನಾವು ಅಡಿಗೆ ಸೋಡಾನ ಬಳಸ್ತೀವಿ. ಈ ವಿಡಿಯೋದಲ್ಲಿ ನಾವು ಅಡಿಗೆ ಸೋಡಾ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಅಡಿಗೆ ಸೋಡಾನ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಬೇಕಿಂಗ್ ಸೋಡಾ ಅಂತ ಹೇಳಿ ಕರೀತಾರೆ. ಅಡಿಗೆ ಸೋಡಾದ ರಾಸಾಯನಿಕ ನಾಮ ಏನು ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಂತ. ಇದರ ರಾಸಾಯನಿಕ ಸೂತ್ರ ಬಂದು NaHCO3. ಹಾಗಾದ್ರೆ ನಾನ್ ನಿಮಗೊಂದು ಪ್ರಶ್ನೆ ಮಾಡ್ತೀನಿ. ಏನಂತ ಹೇಳಿದ್ರೆ ಇಲ್ಲಿ NaOH CO3 ಅನ್ನೋದಿದೆ. ಹಾಗಾದ್ರೆ ಈ ಕಡೆ ಯಾವ ಯಾವ ಉತ್ಪನ್ನಗಳು ಸೇರಿ ಅಂದ್ರೆ ಯಾವ ಯಾವ ಕಾಂಪೌಂಡ್ ಸೇರಿ ನಮ್ಗೆ ಈ ರೀತಿಯ ಒಂದು ಉತ್ಪನ್ನವನ್ನ ಕೊಟ್ಟಿದೆ ಅಂತ ನೀವು ಗೆಸ್ ಮಾಡಕ್ಕಾಗತ್ತಾ? ಒಂದು ನಿಮಿಷ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯಾವ ಯಾವ ಟರ್ಮ್ಸ್ ಇದೆ? Na ಅಂತ ಇದೆ, H ಅಂತ ಇದೆ, C ಅಂತ ಇದೆ, O ಅಂತ ಇದೆ. ಹಾಗಾದ್ರೆ Na ಅಂದ್ರೆ ಏನು? ಸೋಡಿಯಂ. H ಅಂದ್ರೆ ಏನು? ಹೈಡ್ರೋಜನ್. C ಅಂದ್ರೆ ಏನು? ಕಾರ್ಬನ್ ಅಥವಾ ಇಂಗಾಲ. O ಅಂದ್ರೆ ಆಕ್ಸಿಜನ್ ಅಥವಾ ಆಮ್ಲಜನಕ. ಇಲ್ಲಿ ಇವ 4 ಕಾಂಪೌಂಡ್ ಇದೆ ಅಂತ ಆದ್ರೆ ಎಡಗಡೆ ಯಾವ ಯಾವ್ದಿರ್ಬೋದು? ಯೋಚನೆ ಮಾಡಿ. ಇಲ್ಲಿ ಸೋಡಿಯಂ ಇದೆ ಅಂತ ಆದ್ರೆ ಈ ಕಡೆ ಸೋಡಿಯಂ ಕ್ಲೋರೈಡ್ ಇರಬಹುದು ಅಂತ ಯೋಚನೆ ಮಾಡಿ. ಅದೇ ತರ ಹೈಡ್ರೋಜನ್ ಮತ್ತೆ ಕಾರ್ಬನ್ ಇದೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಇದೆ ಅಂತ ಆದ್ರೆ ಈ ಕಡೆ H2O ನೀರು ಸಮೇತ ಇರಬಹುದು. ಅಥವಾ ಇಲ್ಲಿ CO ಇರೋದ್ರಿಂದ ಯೋಚನೆ ಮಾಡಿ ಈ ಕಡೆ CO2 ಅನ್ನೋದು ಇರಬಹುದಾ? ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಇರಬಹುದಾ? ಹೌದು. ಹಾಗಾದ್ರೆ ಎಡಗಡೆ NaCl ಅನ್ನೋದಿದೆ, ಕರೆಕ್ಟ್. H2O ಅಂದ್ರೆ ನೀರಿದೆ, ಕರೆಕ್ಟ್. ಅದೇ ತರ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಸಹ ಇದೆ. ಇದಷ್ಟೇ ಅಲ್ಲ, ಇದರ ಜೊತೆ ಇನ್ನ ಒಂದು ಪ್ರಾಡಕ್ಟ್ ಇದೆ, ಅದನ್ನ ನಾವು NH3 ಅಂತ ಹೇಳ್ತೀವಿ. NH3 ಅಂತ ಹೇಳಿದ್ರೆ ಅಮೋನಿಯಾ. ಇವು 4 ಸೇರಿ ರಿಯಾಕ್ಷನ್ ನಲ್ಲಿ ರಿಯಾಕ್ಟ್ ಆಗಿ ನಮಗ್ ಸಿಗುವಂತ ಉತ್ಪನ್ನ ಬಂದು NaHCO3. ಇದೊಂದೇ ಅಲ್ಲ, ಇದರ ಜೊತೆ ಇನ್ನ ಒಂದು ಪ್ರಾಡಕ್ಟ್ ಸಿಗುತ್ತೆ. ಇದನ್ನ ನಾವು NH4Cl ಅಂದ್ರೆ ಅಮೋನಿಯಂ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಈ ಅಡಿಗೆ ಸೋಡಾ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಬೇಕು ಅಂತ ಹೇಳಿದ್ರೆ 4 ಸಂಯುಕ್ತಗಳು. NaCl ಅಂದ್ರೆ ಸೋಡಿಯಂ ಕ್ಲೋರೈಡ್, CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, H2 ಅಂದ್ರೆ ನೀರು, ಮತ್ತೆ ಅಮೋನಿಯಾ. ಇದ್ 4 ಪ್ರತಿಕ್ರಿಯಿಸಿ ನಮಗೆ NaHCO3 ಅನ್ನೋದನ್ನ ಕೊಡುತ್ತೆ. ಇದ್ರ ಜೊತೆ ಇನ್ನ ಒಂದು ಪ್ರಾಡಕ್ಟ್ ಕೊಡುತ್ತೆ, ಅದನ್ನ ನಾವು NH4Cl ಅಂತ ಹೇಳ್ತೀವಿ. ಇದಿಷ್ಟು ಅರ್ಥ ಆಯ್ತಲ್ಲ? ಈಗ ಅಡಿಗೆ ಸೋಡಾದ ಸಾಮಾನ್ಯ ಉಪಯೋಗಗಳನ್ನ ನೋಡೋಣ. ನಾವು ಮೆದುವಾದ ಪೂರಿ ಅಥವಾ ಉಬ್ಬಿದ ರೀತಿ ಪೂರಿ, ಇದ್ರ ಜೊತೆ ಸಮೋಸ ಇವೆಲ್ಲಾನು ತಯಾರಿಸಕ್ಕೆ ಅಡಿಗೆ ಸೋಡಾನ ವಿಶೇಷವಾಗಿ ಬಳಸುತ್ತೀವಿ. ಈ ರೀತಿಯ ಉಬ್ಬಿದ ಪೂರಿ ಇದೆ ಅಲ್ಲ, ಇದ್ ಹೆಂಗ್ ಉಬ್ಬಿರುತ್ತೆ ಅಂತ ಹೇಳಿದ್ರೆ ಗ್ಯಾಸ್ ಇಂದ ಉಬ್ಬಿರುತ್ತೆ. ಇದ್ ಹೆಂಗ್ ಸಾಧ್ಯ ಅಂತ ಹೇಳಿದ್ರೆ ನಾವು ಗೋಧಿ ಹಿಟ್ಟಿರ್ತಲ್ವಾ, ಅದನ್ನ ಕಲ್ಸೋವಾಗ್ಲೇ ಅಡಿಗೆ ಸೋಡಾನ ಮಿಕ್ಸ್ ಮಾಡಿರ್ತೀವಿ. ಈ ರೀತಿ ಮಿಕ್ಸ್ ಮಾಡುವ ಕಾರಣ ಇದನ್ನ ನಾವು ಫ್ರೈ ಮಾಡುವಾಗ ಇದು ಸುಟ್ಟು ಕರಕಲಾಗಿ ನಮಗೆ ಇಂಗಾಲದ ಡೈಆಕ್ಸೈಡ್ ಅನ್ನ ಕೊಡುತ್ತೆ. ಇದರ್ಥ ಆಗ್ಬೇಕಂದ್ರೆ ನಾವು ಈ ಪ್ರತಿಕ್ರಿಯೆ ನೋಡೋಣ. ಈ ಪ್ರತಿಕ್ರಿಯೆ ಈ ರೀತಿ ಕಾಣುತ್ತೆ. ಈ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಂದ್ರೆ ಬೇಕಿಂಗ್ ಸೋಡಾನ ನಾವು ಹೀಟ್ ಮಾಡಿದಾಗ, ಅಂದ್ರೆ ಉಷ್ಣ ಅಂದ್ರೆ ಹೀಟ್ ಅಂತ ಹೇಳ್ತೀವಲ್ಲ, ಹೀಟ್ ಮಾಡಿದಾಗ ನಮಗೆ Na2CO3 ಸೋಡಿಯಂ ಕಾರ್ಬನೇಟ್ ಮತ್ತೆ ನೀರು ಮತ್ತೆ CO2 ಅನ್ನುವ ಅನಿಲ ನಮಗೆ ಸಿಗುತ್ತೆ. ಈ ಅನಿಲ ಏನಿದೆಯೋ ಇದು ಗ್ಯಾಸು ಒಳಗಡೆ ಸಿಕ್ಕಾಕೊಂಡು ಏನಾಗುತ್ತೆ, ಪೂರಿ ಉಬ್ಬಿರೋ ತರ ಅಥವಾ ಸಮೋಸ ಉಬ್ಬಿರೋ ತರ ಕಾಣುತ್ತೆ. ಇದೇ ಬೇಕಿಂಗ್ ಸೋಡಾನ ಉಪಯೋಗ. ಅಡಿಗೆ ಸೋಡಾದ ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ಕೇಕ್ ಮಾಡುವಾಗ ಸಾಮಾನ್ಯವಾಗಿ ಅಡಿಗೆ ಸೋಡಾ ಬಳಸಿರ್ತೀವಿ ಅಂತ ಹೇಳ್ತೀವಿ. ನೀವು ನೋಡಿದಾಗ ಈ ಕೇಕ್ ಅಲ್ಲಿ ಈ ರೀತಿಯ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಹೌದಲ್ವಾ? ಇದೇನೆ ಈ ಕೇಕ್ ನ ಸ್ಮೂತ್ ಸ್ಪಾಂಜಿ ಈ ರೀತಿ ಮಾಡುತ್ತೆ. ಇದೆಲ್ಲ ಬೇಕಿಂಗ್ ಸೋಡಾ ತರದ ಒಂದು ಪದಾರ್ಥನ ಉಪಯೋಗ ಮಾಡೋದ್ರಿಂದನೇ ಆಗುತ್ತೆ. ಇಲ್ಲಿನೂ ಸಹ ಕೇಕ್ ಬೇಕ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರೊಳಗಡೆ ಹೀಟ್ ಅನ್ನೋದು ಸಿಗಾಕೊಂಡು ಕೇಕ್ ಬಿಸಿ ಮಾಡುವಾಗ ಇದ್ರೊಳಗಡೆ ಬಿಸಿ ಅನ್ನೋದು ಸಿಗಾಕೊಂಡು ಏನಾಗುತ್ತೆ, ಕೇಕ್ ನ ಊದ್ಕೊಳೋ ತರ ಮಾಡುತ್ತೆ. ಈ ಕೇಕ್ ನ ಮೇಲಿನ ಪದರ ಏನಿದೆಯೋ ಅದು ಬಿಸಿನ ಹೊರಗಡೆ ಬಿಡಲ್ಲ. ಹಾಗಾಗಿ ಕೇಕ್ ಊದ್ಕೊಂಡು ಸ್ಮೂತ್ ಆಗಿ ಸ್ಪಾಂಜ್ ತರ ಆಗುತ್ತೆ. ಆದ್ರೆ ಇಲ್ಲೊಂದ್ ಸಮಸ್ಯೆ ಅನ್ನೋದಿದೆ. ನಾನು ಕೇಕ್ ಬೇಕ್ ಮಾಡುವಾಗ ಇದ್ರ ಒಳಗಡೆ ಏನಾದ್ರೂ ಅಡಿಗೆ ಸೋಡಾನ ಮಿಕ್ಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಇದು ಡಿಕಾಂಪೋಸ್ ಆಗಿ ಸ್ಟಾರ್ಟ್ ಆಗಿ ಮತ್ತೆ ಇದರಿಂದ ಇಂಗಾಲದ ಡೈಆಕ್ಸೈಡ್ ಅನ್ನೋದು ಆಚೆ ಬರುತ್ತೆ. ಇದ್ ನೋಡಕ್ ಒಂದ್ ಪ್ರಾಬ್ಲಮ್ ತರಾನೇ ಕಾಣಿಸ್ತಿಲ್ಲ, ಆದ್ರೂ ಯಾಕೆ ಸಮಸ್ಯೆ ಅಂತ ಇದೀನಿ ಯೋಚನೆ ಮಾಡಿ. ಇಲ್ಲಿರ್ತಕ್ಕಂಥ Na2CO3 ಬಂದು ಪ್ರತ್ಯಮ್ಲದ ರುಚಿ ಹೆಂಗಿರುತ್ತೆ ಹೇಳಿ? ಕಹಿಯಾಗಿರುತ್ತೆ. ಆದ್ರೆ ಕೇಕು ಸಿಹಿಯಾಗಿರುತ್ತೆ. ಈಗ ಹೇಳಿ, ಈ ಬೇಕಿಂಗ್ ಸೋಡಾ ನಮ್ ಕೇಕ್ ನ ಟೇಸ್ಟ್ ಹಾಳು ಮಾಡುತ್ತೆ ತಾನೆ? ಹೌದು.
ಹಾಗಾಗಿನೇ ನಾವು ಬೇಕರಿಗಳಲ್ಲಿ ಅಡಿಗೆ ಸೋಡಾನ ಬಳಸಲ್ಲ. ಇದರ ಬದಲಿಗೆ ಬೇಕಿಂಗ್ ಪೌಡರ್ ನ ಬಳಸ್ತೀವಿ. ನೀವು ಯೋಚನೆ ಮಾಡಿರ್ಬೋದು, ನಾವು ಬೇಕಿಂಗ್ ಸೋಡಾ ಬಳಸಲ್ಲ, ಬೇಕಿಂಗ್ ಪೌಡರ್ ನ ಬಳಸ್ತೀವಿ. ಬೇಕಿಂಗ್ ಪೌಡರ್ ನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಬೇಕಿಂಗ್ ಸೋಡಾ ಇರುತ್ತೆ, ಅದ್ರ ಜೊತೆ ಇನ್ನ ಒಂದು ಸ್ವಲ್ಪ ಮಟ್ಟದ ಆಮ್ಲ ಬಳಸಿರ್ತೀವಿ. ಇದನ್ನ ನಾವು ಟಾರ್ಟಾರಿಕ್ ಆಮ್ಲ ಅಂತ ಹೇಳ್ತೀವಿ. ಇದೆರಡು ಸೇರಿ ಬೇಕಿಂಗ್ ಪೌಡರ್ ಅಂತ ಆಗುತ್ತೆ. ಈ ಟಾರ್ಟಾರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಏನಿರ್ಬೋದು ಅಂದ್ರೆ HX ಅಂತ ಆಗುತ್ತೆ. H ಅಂದ್ರೆ ಹೈಡ್ರೋಜನ್, ಇದು ಪಾಸಿಟಿವ್ ಅಯಾನ್. X ಅಂದ್ರೆ ಒಂದು ನೆಗೆಟಿವ್ ಅಯಾನ್. ಇದು ಏನಾದ್ರೂ ಆಗಿರ್ಲಿ, ಇವೆರಡೂ ರಿಯಾಕ್ಟ್ ಆದಾಗ ನಮಗ್ ಸಿಗುವಂತ ಒಂದು ಪ್ರಾಡಕ್ಟ್ ಬಂದು NaX. ಇದು ಒಂದೊಂದು ಉಪ್ಪು, ಇದನ್ನೇ ನಾವು ಬೇಕಿಂಗ್ ಪೌಡರ್ ಅಂತ ಹೇಳ್ತೀವಿ. ಇದ್ರ ಜೊತೆ ನಮಗೆ H2O ಅಂದ್ರೆ ನೀರ್ ಸಿಗುತ್ತೆ. ಇದ್ರ ಜೊತೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ನಾವು ನೀರನ್ನ ಇದರಿಂದ ಹೊರಗಡೆ ತೆಗೆದ್ರೆ ಇಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಏನಿದೆಯೋ ಇದನ್ನ ನಾವು ಬೇಕಿಂಗ್ ಪೌಡರ್ ಅಂತ ಹೇಳ್ತೀವಿ. ಇದನ್ನ ಬಳಸೋದ್ರಿಂದನೇ ಕೇಕ್ ಅನ್ನೋದು ಸಿಹಿಯಾಗಿರುತ್ತೆ. ಅದೇ ತರ ಅಡಿಗೆ ಸೋಡಾ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸೋದ್ರಿಂದ ಅಡಿಗೆಯಲ್ಲಿ ನಾವು ಇದನ್ನ ಸಾಮಾನ್ಯವಾಗಿ ಜಾಸ್ತಿ ಬಳಸ್ತೀವಿ. ಅದೇ ಕಾರಣಕ್ಕಾಗಿನೇ ಇದನ್ನ ಅಗ್ನಿಶಾಮಕದಲ್ಲಿಯೂ ಬಳಸಲಾಗುತ್ತದೆ. ಯಾಕಂತ ಹೇಳಿದಾಗ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಈ ಅಡಿಗೆ ಸೋಡಾ ಇಂದ ರಿಲೀಸ್ ಆಗೋದ್ರಿಂದ ಇದನ್ನ ಅಗ್ನಿಶಾಮಕ ದಳದಲ್ಲಿ ಬಳಸ್ತೀವಿ. ಇದ್ರಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಬೆಂಕಿನ ಆರಿಸುತ್ತೆ. ಸೊ ಸೋಡಾ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಿಶೇಷವಾಗಿ ನಾವು ಅಗ್ನಿಶಾಮಕ ದಳದಲ್ಲಿ ಬಳಸ್ತೀವಿ. ಇದಲ್ಲದೆ ಈ ಅಡಿಗೆ ಸೋಡಾ ಅನ್ನೋದು ಒಂದು ಪ್ರತ್ಯಮ್ಲ, ಹೌದಲ್ವಾ? ಆಗ್ಲೇ ಹೇಳ್ದೆ ಇದು ಒಂದು ಪ್ರತ್ಯಮ್ಲ ಅಂತ. ಇದು ಪ್ರತ್ಯಮ್ಲವಾಗಿರೋದ್ರಿಂದ ಇದನ್ನ ಆಂಟಾಸಿಡ್ ಆಗಿ ಬಳಸಲಾಗುತ್ತದೆ. ನಮ್ಗೆ ಅಸಿಡಿಟಿ ಜಾಸ್ತಿ ಆದಾಗ ನಾ ಸ್ವಲ್ಪ ಅಡಿಗೆ ಸೋಡಾನ ಯೂಸ್ ಮಾಡಿದ್ರೆ ಸಾಕು, ಇದು ನಮ್ಮ ಒಳಗಡೆ ಇರುವ ಅಸಿಡಿಟಿನ ತಟಸ್ಥ ಮಾಡುತ್ತೆ, ನಮಗೆ ನಿರಾಳತೆ ಅನ್ನೋದು ಕೊಡುತ್ತೆ. ಒಳಗಡೆ ಹೊಟ್ಟೆ ಉರಿ, ಎದೆ ಉರಿ ಈ ರೀತಿ ಏನು ಇರೋದಿಲ್ಲ. ಹಾಗಾಗಿ ಈ ಅಡಿಗೆ ಸೋಡಾನ ನಾವು ಯೂಸ್ ಮಾಡ್ತೀವಿ. ಅಡಿಗೆ ಸೋಡಾ ಅನ್ನೋದು ಒಂದು ಲವಣ. ಇದರ ಸ್ವರೂಪ ನೋಡ್ಬೇಕಂತ ಹೇಳಿದ್ರೆ NaCO3 ಅನ್ನೋದು ವಿಭಜನೆ ಆಗ್ಬೇಕು, ಹೌದಲ್ವಾ? ಇದು ವಿಭಜನೆ ಆದಾಗ ನಮಗೆ NaOH ಅನ್ನೋದು ಒಂದು, H2CO3 ಅನ್ನುವ ಎರಡು ಅಯಾನ್ಗಳು ಸಿಗುತ್ತೆ. ಇಲ್ಲಿ OH ಇರೋದ್ರಿಂದ ಇದು ಯಾವುದು? ಇದು ಪ್ರತ್ಯಮ್ಲ. ಇಲ್ಲಿ H ಇರೋದ್ರಿಂದ ಇದು ಆಮ್ಲ. ಇಲ್ಲಿ NaOH ಇರೋದ್ರಿಂದ ಇದು ಬಲವಾದ ಪ್ರತ್ಯಮ್ಲ ಆಗುತ್ತೆ, ಇದು ಬಂದು ದುರ್ಬಲವಾದ ಆಮ್ಲ ಆಗುತ್ತೆ. ನಮಗೆ ಗೊತ್ತು, ಒಂದು ಬಲವಾದ ಪ್ರತ್ಯಮ್ಲ, ಒಂದು ದುರ್ಬಲವಾದ ಆಮ್ಲ ಇದೆ ಅಂತ ಆದ್ರೆ ನಮ್ಮ ಲವಣದ ಸ್ವರೂಪ ಏನಾಗಿರುತ್ತೆ? ಪ್ರತ್ಯಮ್ಲವಾಗಿರುತ್ತೆ. ಇದಿಷ್ಟು ಅರ್ಥ ಆಯ್ತಲ್ಲ? ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಈ ರೀತಿ ಇರುತ್ತೆ. ಮತ್ತೆ ವಿಡಿಯೋ ನೋಡಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋಗೆ ನಾವು ಹೋಗ್ಬೇಕು.